ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಯಾರೆಲ್ಲ ವಿಡಿಯೋನ ನೋಡಿ ಇಷ್ಟಪಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಈ ಕತೆ ಈ ಕತೆ ಇಲ್ಲಿಗೆ ಸ್ಟಾಪ್ ಆಗ್ತಾ ಇದೆ. ಸೊ ಇದು ಲಾಸ್ಟ್ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಕಥೆನ ನಾನು ನಾಳೆಯಿಂದ ಹಾಕೋದಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಕತೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ರಣಧೀರ್ ಮತ್ತು ಸಾವೇರಿಯ ಮದುವೆ ನಂತರದ ಜೀವನ. ದೇವಮಹಲ್ನಲ್ಲಿ ಒಂದು ಸುಂದರ ಪ್ರೇಮ ಕಾವ್ಯದಂತೆ ಆರಂಭವಾಯಿತು. ರಾಜವಂಶದ ಗತ್ತು ಮತ್ತು ಸಾವೇರಿಯ ಮುಕ್ತತೆ ಬೆರೆತು ಆ ಮಹಲ್ಗೆ ಹೊಸ ಕಳೆ ಬಂತು. ದೇವಮಹಲ್ನ ಮಹಾರಾಣಿ. ಮದುವೆಯ ನಂತರ ಸಾವೇರಿ ಬರೀ ಸೊಸೆಯಾಗಲ್ಲ, ಆ ಮನೆಯ ಮಹಾರಾಣಿಯಾಗಿ ಅಡಿ ಇಟ್ಟಳು. ಮೊದಲಿನಂತೆ ಸೈಲೆಂಟ್ ಆಗಿರದೆ ಈಗ ರಣಧೀರ್ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಶುರು ಮಾಡಿದ್ದು. ರಣಧೀರ್ ಎಷ್ಟೇ ಬ್ಯುಸಿ ಇದ್ದರೂ ಸಾವೇರಿ ಒಂದು ಬಾರಿ ಕಾಲ್ ಮಾಡಿದ್ರೆ ಸಾಕು, ಎಂತಹ ಇಂಪಾರ್ಟೆಂಟ್ ಮೀಟಿಂಗನ್ನಾದರೂ ಅರ್ಧಕ್ಕೆ ಬಿಟ್ಟು ಮನೆಗೆ ಬರ್ತಿದ್ದ. ಯಾರ ಮಾತನ್ನ ಕೇಳದ ಆಟೋಗ್ರಾಫಿಕ್ ರಣಧೀರ್ ಈಗ ಪೂರ್ತಿ ಬದಲಾಗಿದ್ದ. ಬೆಳಿಗ್ಗೆ ಎದ್ದು ಕೂಡಲೇ ಸಾವೇರಿಗೆ ಕಾಫಿ ಕೊಡೋದ್ರಿಂದ ಹಿಡಿದು ಅವಳ ಸಣ್ಣ ಪುಟ್ಟಗಳನ್ನು ತೀರಿಸೋದ್ರಲ್ಲೂ ಕೂಡ ಅವನು ಒಬ್ಬ ಪರ್ಫೆಕ್ಟ್ ಪತಿಯಾಗಿದ್ದ. ಒಂದಿನ ಬಾಲ್ಕನಿಯಲ್ಲಿ ನಿಂತಿದ್ದಾಗ ರಣಧೀರ್ ಕೇಳ್ದ, ಏನು ಮಹಾರಾಣಿಯವರೇ, ದೇವಮಹಲ್ ಕಂಫರ್ಟ್ ಆಗಿದೆಯಾ? ಸಾವೇರಿ ಅವನ ಹೆಗಲ ಮೇಲೆ ತಲೆ ಇಟ್ಟು, ಮಹಲ್ಗಿಂತ ಹೆಚ್ಚಾಗಿ ನಿಮ್ಮ ತೋಳ್ನಲ್ಲಿ ನಾನು ತುಂಬ ಸೇಫ್ ಮತ್ತು ಹ್ಯಾಪಿ ಆಗಿದ್ದೀನಿ ಸೂರ್ಯ ಅಂತ ಮುಗುಳ್ನಕ್ಕ. ಅಭಿ ಮತ್ತು ನಾಯಕ್ ಇಬ್ಬರು ಸಾವೇರಿಯ ರಕ್ಷಣೆಯನ್ನು ಒಂದು ವ್ರತದಂತೆ ಪಾಲಿಸ್ತಿದ್ರು. ಸಾವೇರಿ ಎಲ್ಲಿಗೆ ಹೋದ್ರೂ ನೆರಳಿನಂತೆ ಭದ್ರತೆ ಇರ್ತಿತ್ತು. ಆದರೆ ರಣಧೀರ್ ಮಾತ್ರ ಅವಳನ್ನು ಹೊರಗಿನ ಪ್ರಪಂಚದ ಯಾವುದೇ ಕಹಿ ಘಟನೆಗಳು ತಟ್ಟದಂತೆ ಹೂವಿನಂತೆ ನೋಡ್ಕೊಳ್ತಿದ್ದ. ಮನೆಗೆ ಬಂದ ಮೇಲೆ ರಣಧೀರ್ಗೆ ಫೋನ್ ಬಳಸಬಾರ್ದು ಅಂತ ಸಾವೇರಿ ಸ್ಟ್ರಿಕ್ಟ್ ರೂಲ್ಸ್ ಆಗಿತ್ತು. ಒಂದು ವೇಳೆ ಅವನು ಕೆಲಸದ ಒತ್ತಡದಲ್ಲಿ ಫೋನ್ ನೋಡಿದ್ರೆ ಸಾವೇರಿ ಮುನ್ಸ್ಕೊಂಡು ರೂಮ್ ಲಾಕ್ ಮಾಡ್ಕೊಳ್ತಿದ್ಲು. ಆಗ ರಣಧೀರ್ ಅವಳನ್ನು ಸಮಾಧಾನ ಪಡಿಸೋದಕ್ಕೆ ಅವಳಿಗೆ ಇಷ್ಟವಾದ ಐಸ್ ಕ್ರೀಮ್ ತಂದು ಅವಳ ಕೈ ಹಿಡಿದು ಕ್ಷಮೆ ಕೇಳುವ ದೃಶ್ಯ ನೋಡೋದಕ್ಕೆ ಆ್ಯಂಟೋನಿ ಮತ್ತು ನಾಯಕಗಂತೂ ತುಂಬ ತಮಾಷೆಯಾಗಿರ್ತಿತ್ತು. ತಿಂಗಳಿಗೊಮ್ಮೆ ಅಜ್ಜಿ ಭಾನುಮತಿಯವರನ್ನು ದೇವಮಹಲ್ಗೆ ಕರೆಸ್ಕೊಳ್ತಿದ್ರು, ಅಥವಾ ಇಬ್ಬರು ಅಜ್ಜಿ ಊರಿಗೆ ಹೋಗ್ತಿದ್ರು. ಸಾವೇರಿಯ ಮುಖದಲ್ಲಿನ ಆ ಸಂತೋಷ ಮತ್ತು ರಣಧೀರ್ನ ಜವಾಬ್ದಾರಿಯನ್ನು ನೋಡಿ ಅಜ್ಜಿ ಸರಿಯಾದವನ ಕೈಗೆ ನನ್ನ ಮಗಳನ್ನ ಕೊಟ್ಟಿದ್ದೀನಿ ಅಂತ ಸಂಭ್ರಮಿಸ್ತಿದ್ರು. ದೇವಮಹಲ್ ಈಗ ಕೇವಲ ಕಲ್ಲುಗಳ ಕಟ್ಟಡವಾಗಿರಲಿಲ್ಲ, ಅದು ರಣಧೀರ್ನ ಪೌರುಷ ಮತ್ತು ಸಾವೇರಿಯ ಪ್ರೀತಿಯಿಂದ ತುಂಬಿದ ಒಂದು ಸುಂದರ ಸ್ವರ್ಗವಾಗಿತ್ತು. ದೇವಮಹಲ್ನಲ್ಲಿ ಒಂದು ಸುಂದರ ರಾತ್ರಿ. ಬಂಜಾರ ಹಿಲ್ಸ್ನ ಆ ಚಳಿಗಾಲದ ರಾತ್ರಿಯಲ್ಲಿ ಚಂದ್ರನ ಬೆಳಕು ದೇವಮಹಲ್ನ ವಿಶಾಲವಾದ ಬಾಲ್ಕನಿಯನ್ನು ಬೆಳ್ಳಿಯಂತೆ ಫಳಫಳಿಸುವಂತೆ ಮಾಡಿತ್ತು. ಸುತ್ತಲೂ ಮೌನ, ಕೇವಲ ತಂಪಾದ ಗಾಳಿ ಸದ್ದು ಮಾತ್ರ ಕೇಳಿಸ್ತಿತ್ತು. ಸಾವೇರಿಯ ಬಿಳಿ ಬಣ್ಣದ ಸಿಲ್ಕ್ ನೈಟಿ ಗೌನ್ ಧರಿಸಿ ಗಾಳಿಯಲ್ಲಿ ಹಾರಾಡ್ತಿದ್ದ ತನ್ನ ಕೂದಲನ್ನು ಸರಿಪಡಿಸ್ಕೊಳ್ತಾ ದೂರದ ಹೈದರಾಬಾದ್ ನಗರದ ಲೈಟ್ಸ್ ನೋಡ್ತಾ ನಿಂತಿದ್ಲು. ಅಷ್ಟರಲ್ಲಿ ರಣಧೀರ್ ಹಿಂದಿನಿಂದ ಮೆಲ್ಲಗೆ ಬಂದು ಅವಳು ಸೊಂಟದ ಸುತ್ತ ಕೈ ಹಾಕಿ ತನ್ನ ತೋಳಿನಲ್ಲಿ ಎಳೆದುಕೊಂಡ. ಅವನ ಬೆಚ್ಚಗಿನ ಸ್ಪರ್ಶಕ್ಕೆ ಸಾವೇರಿ ಮೈಮರೆತು ಅವನ ಎದೆ ಮೇಲೆ ತಲೆ ಇಟ್ಲು. ಸಾವಿ, ಅವನ ಧ್ವನಿಯಲ್ಲಿ ಒಂದು ರೀತಿ ಗಾಂಭೀರ್ಯ ಮತ್ತು ಪ್ರೀತಿ ಇತ್ತು. ಹೇಳಿ ಸೂರ್ಯ ಅಂತ ಮೆಲ್ಲಗೆ ಉತ್ತರಿಸಿದ್ಲು. ಅವಳ ಕುತ್ತಿಗೆ ಬಳಿ ತನ್ನ ಮುಖನ ಒಯ್ದು ರಣಧೀರ್ ಕೇಳ್ದ, ನನ್ನನ್ನು ಮದುವೆ ಆಗೋಕೆ 50 ದಿನಗಳ ಟೈಮ್ ತೊಗೊಂಡೆ ಅಲ್ವಾ? ಹೀಗೇಳು, ನಾನೇನಾದರೂ ನಿನಗೆ ಗೊತ್ತಿಲ್ಲದೆ ಹಾಗೆ ಕಾಡ್ತಿದ್ದೀನಾ? ಸಾವೇರಿ ಸಣ್ಣ ನಗು ಬೀರ್ತಾ ಅವನ ಕಡೆಗೆ ತಿರುಗಿದ್ಲು. ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅವನ ಕೆನ್ನೆಯನ್ನು ಸವರ್ತಾ ಹೇಳಿದ್ಲು, ನೀವು ಕಾಡ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ ಸೂರ್ಯ, ಆದರೆ ಈಗ ನಿಮ್ಮ ಈ ಅಪ್ಪುಗೆಯಲ್ಲಿ ದೂರ ಹೋಗೋಕ್ಕೆ ನನಗೆ ಭಯ ಆಗುತ್ತೆ. ನಿಮ್ಮ ಪ್ರೀತಿ ನನಗೆ ಚಟವಾಗ್ಬಿಟ್ಟಿದೆ. ರಣಧೀರ್ ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು, ಈ ಚಟಕ್ಕೆ ಮದ್ದಿಲ್ಲ ಸಾವಿ. ಇನ್ನು ಮುಂದೆ ಪ್ರತಿ ರಾತ್ರಿಯೂ ಹೀಗೆ ನೀನು ನನ್ನ ಉಸಿರಿಗೆ ಹತ್ತಿರವಾಗಿರಬೇಕು ಅಂತ ಹೇಳ್ತಾ ಅವಳ ಹಣೆ ಮೇಲೆ ದೀರ್ಘವಾದ ಮುತ್ತಿಟ್ಟ. ಸಾವೇರಿ ತುಂಟತನದಿಂದ ಅವನ ಶರ್ಟ್ನ ಬಟನ್ ಹಿಡಿದು ಎಳಿತಾ, ನೀವು ಇಷ್ಟು ಪ್ರೀತಿ ತೋರಿಸಿದ್ರೆ ನಾನು ಇನ್ನೂ ಹಠಮಾರಿ ಆಗ್ತೀನಿ ಗೊತ್ತಾ ಅಂದ್ಲು. ಆ ಹಠವನ್ನೇ ನಾನು ಪ್ರೀತಿಸೋದು, ನಿನ್ನ ಪ್ರತಿ ಹಠಕ್ಕೂ ಈ ರಣಧೀರ್ ಶರಣಾಗಿದ್ದಾನೆ ಅಂತ ರಣಧೀರ್ ಅವಳನ್ನು ಎತ್ಕೊಂಡು ಬೆಡ್ರೂಮ್ನತ್ತ ನಡೆದ. ಆ ರಾತ್ರಿ ದೇವಮಹಲ್ ಕೇವಲ ಇಬ್ಬರ ಪ್ರೇಮದ ಸದ್ದಿಗೆ ಸಾಕ್ಷಿಯಾಗಿತ್ತು. ದೇವಮಹಲ್ ಅಂದು ಮಧುವಣಗಿಯಂತೆ ಕಂಗೊಳಿಸುತ್ತಿತ್ತು. ಆದರೆ ಈ ಸಂಭ್ರಮ ಮದುವೆಗಲ್ಲ, ಅದು ರಣಧೀರ್ ಮತ್ತು ಸಾವೇರಿಯ ಮೊದಲ ವಿವಾಹ ವಾರ್ಷಿಕೋತ್ಸವಕ್ಕಾಗಿ. ರಣಧೀರ್ ಇಡೀ ಮಹಲನ್ನು ಸಾವೇರಿಗೆ ಇಷ್ಟವಾದ ಬಿಳಿ ಲಿಲ್ಲಿ ಹೂಗಳಿಂದ ಅಲಂಕರಿಸಿದ್ದ. ರಾತ್ರಿ 12 ಗಂಟೆಯ ಸಮಯ.
ರಣಧೀರ್ ಸಾವೇರಿಯ ಕಣ್ಗಳನ್ನು ಕೈಗಳಿಂದ ಮುಚ್ಚಿ ಮಹಲ್ನ ತುತ್ತ ತುದಿಯಲ್ಲಿರುವ ರಹಸ್ಯ ಬಾಲ್ಕನಿಗೆ ಕರೆದುಕೊಂಡು ಹೋದ. ಸೂರ್ಯ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಕಣ್ ಬಿಡ್ಲಾ ಅಂತ ಸಾವೇರಿ ಕುತೂಹಲದಿಂದ ಕೇಳಿದ್ಲು. ರಣಧೀರ್ ಮೆಲ್ಲಗೆ ಕೈ ತೆಗ್ದ. ಕಣ್ಬಿಟ್ಟು ಸಾವೇರಿ ಆಶ್ಚರ್ಯದಿಂದ ಸ್ತಬ್ಧಳಾದ್ಲು. ಆಕಾಶದಲ್ಲಿ ಡ್ರೋನ್ ಲೈಟ್ಗಳ ಮೂಲಕ ಹ್ಯಾಪಿ ಆ್ಯನಿವರ್ಸರಿ ಟು ಮೈ ಕ್ವೀನ್ ಸಾವಿ ಅಂತ ಮೂಡ್ಬಂದಿತ್ತು. ಅದರ ಕೆಳಗಡೆ ಇಡೀ ಹೈದರಾಬಾದ್ ನಗರದ ಬೆಳಕು ದೇವ್ ಮಹಲ್ನ ಪಾದದ ಬಳಿ ಮಲಗದಂತೆ ಕಾಣ್ತಿತ್ತು. ರಣಧೀರ್ ಅವಳ ಹಿಂದೆ ಬಂದು ನಿಂತು ಅವಳ ಕೊರಳಿಗೆ ಒಂದು ಸಣ್ಣ ಲಾಕೆಟ್ ತೊಡಿಸ್ದ. ಅದರಲ್ಲಿ ಒಂದು ಕಡೆ ರಣಧೀರ್ನ ಆರ್ ಮತ್ತು ಇನ್ನೊಂದು ಕಡೆ ಸಾವೇರಿಯ ಎಸ್ ಅಕ್ಷರಗಳು ಸೇರಿ ಸೂರ್ಯ ಎಂಬ ಆಕೃತಿಯಲ್ಲಿ ಮಿಂಚ್ತಿದ್ವು. ಸಾವಿ, 1 ವರ್ಷದ ಹಿಂದೆ ಇದೇ ದಿನ ನೀನು ನನ್ನವಳಾದೆ. ಅಂದು ಈ ರಣಧೀರ್ ಕೇವಲ ಒಬ್ಬ ವ್ಯಕ್ತಿಯಾಗಿದ್ದ. ಆದರೆ ಇವತ್ತು ನೀನು ನನ್ನ ಬದುಕಿಗೆ ಬಂದ ಮೇಲೆ ನಾನೊಬ್ಬ ಸಂಪೂರ್ಣ ಮನುಷ್ಯನಾಗಿದ್ದೀನಿ. ನನ್ನ ಪ್ರತಿಯೊಂದು ಗೆಲುವು, ನನ್ನ ಈ ಸಾಮ್ರಾಜ್ಯ ಎಲ್ಲವೂ ನಿನಗೆ ಅರ್ಪಿತ ಅಂತ ರಣಧೀರ್ ಭಾವಪೂರ್ಣವಾಗಿ ಹೇಳ್ದ. ಸಾವೇರಿಯ ಕಣ್ಣಾಲಿಗಳು ತುಂಬಿ ಬಂದವು. ಅವಳು ತಿರುಗಿ ರಣಧೀರ್ನ ಎದೆಗೆ ವಾಲಿ ಅವನ ಧವಧವಿಸುವ ಹೃದಯದ ಬಡಿತವನ್ನು ಆಲಿಸ್ತಾ ಹೇಳಿದ್ಲು, ಸೂರ್ಯ, ನಾನು ಅವತ್ತು ಹೇಳಿದ 50 ದಿನಗಳ ಟೈಮ್ ನಿನಗೆ ಕೊಟ್ಟ ಪರೀಕ್ಷೆ ಅಂದ್ಕೊಂಡಿದ್ದೆ. ಆದರೆ ನಿಜಕ್ಕೂ ಅದು ದೇವರು ನಿನಗಾಗಿ ನನ್ನನ್ನು ತಯಾರು ಮಾಡಿದ ಸಮಯ. ಈ ಜನ್ಮವಷ್ಟೇ ಅಲ್ಲ ಸೂರ್ಯ, ಬರೋ 100 ಜನ್ಮಗಳಿಗೂ ನಾನು ಈ ದೇವ್ ಮಹಲ್ನ ರಾಣಿಯಾಗಿ ಅಲ್ಲ, ನಿನ್ನ ಸೂರ್ಯನ ಪ್ರೇಮದ ನೆರಳಾಗಿರೋದಕ್ಕೆ ಬಯಸ್ತೀನಿ. ರಣಧೀರ್ ಅವಳ ಮುಖನ ಎತ್ತಿ ಆ ಚಂದ್ರನ ಸಾಕ್ಷಿಯಾಗಿ ಅವಳ ತುಟಿಗಳ ಮೇಲೆ ಮುತ್ತಿಕ್ಕಿ ತನ್ನ ಪ್ರೇಮದ ಮುದ್ರೆ ಒತ್ತಿದ. ಬಂಜಾರ ಹಿಲ್ಸ್ನ ಆ ಎತ್ತರದ ಮಹಲ್ನಲ್ಲಿ ಗಾಳಿಯ ಸದ್ದಿನ ನಡುವೆ ಅವರ ಪ್ರೀತಿ ಅಮರವಾಗಿ ಉಳಿಯಿತು. ಮೊದಲು ಸದ್ದಿಲ್ಲದ ಮೌನವಾಗಿದ್ದ ಅವರ ಪ್ರೇಮ ಎಂದು ಜಗತ್ತೇ ಅಸೂಯೆ ಪಡುವಂತಹ ಸುಂದರ ಕಾವ್ಯವಾಗಿತ್ತು. ರಣಧೀರ್ ಮತ್ತು ಸಾವೇರಿಯ ಮಧುಚಂದ್ರದ ದಿನಗಳು ಮುಗಿಯುತ್ತಿದ್ದಂತೆ ವಿದೇಶದಲ್ಲಿ ರಣಧೀರ್ ತಾಯಿ ವಿಶಾರದಾ ದೇವ್ ಮಹಲ್ಗೆ ಮರಳಿದ್ರು. ಅವರ ಆಗಮನದ ಸುದ್ದಿ ಕೇಳಿಯೇ ಮಹಲ್ನ ಕೆಲಸದವರೆಲ್ಲ ನಡುಗ್ತಿದ್ರು. ವಿಶಾರದ ಅವರಿಗೆ ರಾಯಲ್ ಬ್ಲಡ್ ಮತ್ತು ಸಂಪ್ರದಾಯದ ಮೇಲೆ ಅತಿಯಾದ ವ್ಯಾಮೋಹ. ಸಾವೇರಿ ಆರತಿ ತಟ್ಟೆ ಹಿಡಿದು ಅತ್ತೆಯನ್ನು ಬರಮಾಡ್ಕೊಳ್ಳೋದಕ್ಕೆ ದ್ವಾರದಲ್ಲಿ ನಿಂತಿದ್ಲು. ವಿಶಾರದಾ ದೇವಿ ಅವಳನ್ನು ತಲೆಯಿಂದ ಪಾದದವರೆಗೂ ಒಮ್ಮೆ ನೋಡಿ ಆರತಿ ತಟ್ಟೆಯನ್ನು ತಳ್ಳಿದ್ರು. ರಣಧೀರ್, ಇವಳೇನ ನೀನು ಆರಿಸ್ಕೊಂಡ ಹುಡುಗಿ? ಇವಳ ಮುಖದಲ್ಲಿ ಯಾವುದೇ ರಾಜಮನೆತದ ಕಳೆ ಇಲ್ಲ. ಇವಳು ನಮ್ಮ ದೇವ್ ಮಹಲ್ನ ಸೊಸೆಯಾಗೋದಕ್ಕೆ ಅರ್ಹಳಲ್ಲ ಅಂತ ಎಲ್ಲರ ಮುಂದೆ ಸಾವೇರಿಯನ್ನು ಕುಗ್ಸಿದ್ರು. ರಣಧೀರ್ ಆಫೀಸ್ಗೆ ಹೋದ ಮೇಲೆ ವಿಶಾರದ ಅವರ ಅಸಲಿ ಆಟ ಶುರುವಾಗ್ತಿತ್ತು. ನೋಡು ಸಾವೇರಿ, ಈ ಮನೆಗೆ ಬರಬೇಕಾದ್ರೆ ಕೆಲವೊಂದು ನಿಯಮಗಳಿವೆ. ನೀನು ಸಾಮಾನ್ಯರಂತೆ ಡ್ರೆಸ್ ಮಾಡೋ ಹಾಗಿಲ್ಲ ಅಂತ ಅವಳಿಗೆ ಭಾರವಾದ ಒಡವೆ ಮತ್ತು ಸೀರೆಗಳನ್ನ ಧರಿಸಿ ಗಂಟೆಗಟ್ಟಲೆ ಪೂಜೆ ಅಥವಾ ಅತಿಥಿಗಳ ಮುಂದೆ ನಿಲ್ಲುವಂತೆ ಮಾಡ್ತಿದ್ರು. ಸಾವೇರಿಗೆ ಇಷ್ಟವಿಲ್ಲದಿದ್ದರೂ ಅತ್ತೆ ಮಾತನ್ನು ಗೌರವಿಸಿ ಎಲ್ಲನೂ ಸಹಿಸ್ತಿದ್ಲು. ವಿಶಾರದಾ ದೇವಿ ಸಾವೇರಿಯನ್ನು ಕೆಳಮಟ್ಟದಲ್ಲಿ ತೋರಿಸೋದಕ್ಕೆ ಪ್ರಯತ್ನಿಸ್ತಿದ್ರೆ, ಒಮ್ಮೆ ದೊಡ್ಡ ಪಾರ್ಟಿಯಲ್ಲಿ ಸಾವೇರಿಗೆ ಇಂಗ್ಲೀಷ್ ಬರಲ್ಲ ಅಥವಾ ಹೈ ಕ್ಲಾಸ್ ಮ್ಯಾನರಿಸಮ್ ಗೊತ್ತಿಲ್ಲ ಅಂತ ಎಲ್ಲರ ಮುಂದೆ ಹಾಸ್ಯ ಮಾಡಿದ್ರು. ಸಾವೇರಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ರೂ ಸದ್ದಿಲ್ಲದೆ ಅಲ್ಲಿಂದ ಹೊರಬಂದ್ಲು. ಸಾವೇರಿ ಎಷ್ಟು ಮರೆಮಾಚಿದ್ರೂ ರಣಧೀರ್ಗೆ ಸತ್ಯ ತಿಳಿಯೋದಕ್ಕೆ ತಡವಾಗಲಿಲ್ಲ ಅಂದ್ಕೊಳ್ಳಿ. ಒಂದಿನ ವಿಶಾರದಾ ದೇವಿ ಸಾವೇರಿಗೆ ಹಳೆಯ ಸಂಪ್ರದಾಯದ ಹೆಸರಿನಲ್ಲಿ ಊಟ ಮಾಡದಂತೆ ಶಿಕ್ಷೆ ವಿಧಿಸಿದ್ದನ್ನು ರಣಧೀರ್ ಕಂಡುಬಿಟ್ಟ. ರಣಧೀರ್ ತನ್ನ ತಾಯಿ ವಿಶಾರದಾ ಅವರ ಎದುರು ಬಂದು ಸಿಂಹದಂತೆ ಗುಡುಗಿದ. ಅಮ್ಮ, ವಿಶಾರದಾ ಅನ್ನೋ ನಿಮ್ಮ ಹೆಸರಿಗೆ ತಕ್ಕ ಹಾಗೆ ನೀವು ನಡ್ಕೊಳ್ತಿಲ್ಲ. ಸಾವೇರಿ ನನ್ನ ಹೆಂಡತಿ, ಅಂದರೆ ಅವಳು ಈ ಮಹಲ್ನ ಮಹಾರಾಣಿ. ಅವಳಿಗೆ ಅವಮಾನ ಮಾಡೋದು ಅಂದರೆ ಅದು ನನ್ನ ಅಧಿಕಾರವನ್ನು ಪ್ರಶ್ನಿಸಿದಂತೆ. ವಿಶಾರದ ಅಹಂಕಾರದಿಂದ ನಾನೀ ಮನೆಯ ಹಿರಿಯವಳು ರಣಧೀರ್, ಇವಳಿಗೆ ಪಾಠ ಕಲಿಸೋದು ನನ್ನ ಹಕ್ಕು ಅಂದರು. ರಣಧೀರ್ ಸಾವೇರಿಯನ್ನು ತನ್ನ ಪಕ್ಕಕ್ಕೆ ಎಳೆದುಕೊಂಡು, ನೆನಪಿಡಿ ಅಮ್ಮ, ನೀವು ನನಗೆ ಜನ್ಮ ನೀಡಿ ತಾಯಿ ಇರ್ಬೋದು, ಆದರೆ ಸಾವೇರಿ ನನಗೆ ಬದುಕೋದಕ್ಕೆ ಕಾರಣವಾದ ಜೀವ. ಇವಳ ಮೇಲೆ ನಿಮ್ಮ ಅಹಂಕಾರ ತೋರಿಸಿದ್ರೆ ಈ ರಣಧೀರ್ ತನ್ನ ತಾಯಿಯನ್ನು ಕ್ಷಮಿಸಲ್ಲ. ಇಂದಿನಿಂದ ಸಾವೇರಿ ಮೇಲೆ ಯಾವುದೇ ಒತ್ತಡ ಹೇರಬಾರ್ದು, ಇದು ನನ್ನ ಆರ್ಡರ್ ಅಂತ ಕಡಾಕಡಿಯಾಗಿ ಹೇಳ್ದ. ಮಗನ ರೌದ್ರ ರೂಪ ಮತ್ತು ಸಾವೇರಿ ಮೇಲಿರುವ ಅವನ ಅತಿಮಾನುಷ ಪ್ರೀತಿಯನ್ನು ಕಂಡು ವಿಶಾರದಾ ದೇವಿಗೆ ಮೊದಲ ಬಾರಿಗೆ ಭಯವಾಯಿತು. ತನ್ನ ಅಧಿಕಾರ ಇಲ್ಲಿ ನಡೆಯೋದಿಲ್ಲ ಎಂಬುದು ಅವ್ರಿಗೆ ಅರ್ಥವಾಯಿತು. ರಣಧೀರ್ ನೀಡಿದ ಎಚ್ಚರಿಕೆ ನಂತರ ವಿಶಾರದಾ ದೇವಿ ಕೆಲವು ದಿನಗಳ ಕಾಲ ಮೌನಕ್ಕೆ ಶರಣಾದರು. ಆದರೆ ಅವರ ಮನಸ್ಸಿನಲ್ಲಿದ್ದ ಸಿಟ್ಟು ಪೂರ್ತಿ ಆರಿರಲಿಲ್ಲ. ಸಾವೇರಿಯನ್ನು ಹೇಗಾದರೂ ಮಾಡಿ ತಪ್ಪಾಡಿಸಿ ಮಗನ ಕಣ್ಣಲ್ಲಿ ಬೀಳಿಸ್ಬೇಕು ಅಂತ ಕಾಯ್ತಿದ್ರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು.
ಒಂದು ರಾತ್ರಿ ರಣಧೀರ್ ಬಿಸ್ನೆಸ್ ಟ್ರಿಪ್ಗಾಗಿ ಊರಿನಿಂದ ಹೋಗಿದ್ದ. ವಿಶಾರದ ದೇವಿಗೆ ತೀವ್ರವಾದ ಉಸಿರಾಟ ತೊಂದರೆ ಮತ್ತೆ ಎದೆ ನೋವು ಕಾಣಿಸ್ಕೊಳ್ತು. ಮಹಲ್ನ ಕೆಲಸದವರೆಲ್ಲ ಗಾಬರಿಯಾದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಾವೇರಿ ಒಂದು ಕ್ಷಣನೂ ತಡ ಮಾಡದೆ ಪ್ರಥಮ ಚಿಕಿತ್ಸೆ ನೀಡಿ ವೈದ್ಯರನ್ನ ಕರೆಸಿದ್ಲು. ವೈದ್ಯರು ಬಂದ ಮೇಲೆ ವಿಶಾರದ ದೇವಿಯ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ತಿಳಿದು ಚಿಕಿತ್ಸೆ ಆರಂಭಿಸಿದ್ರು. ಆ ಇಡೀ ರಾತ್ರಿ ಸಾವೇರಿ ಕಣ್ಣು ಮುಚ್ಚದೆ ಅತ್ತೆ ಪಕ್ಕದಲ್ಲೇ ಕೂತು ಅವಳ ಸೇವೆ ಮಾಡಿದ್ಲು. ವಿಶಾರದ ದೇವಿ ತನಗೆ ಅಷ್ಟೊಂದು ಹಿಂಸೆ ನೀಡಿದ್ರೂ ಸಾವೇರಿ ಮಾತ್ರ ಅವ್ರ ಕಾಲೊತ್ತುತ್ತಾ ಸಮಯಕ್ಕೆ ಸರಿಯಾಗಿ ಮದ್ದು ನೀಡ್ತಾ ತಾಯಿಯಂತೆ ನೋಡ್ಕೊಂಡ್ಳು. ಮರ್ದಿನ ಬೆಳಿಗ್ಗೆ ವಿಶಾರದ ದೇವಿಗೆ ಪ್ರಜ್ಞೆ ಬಂದಾಗ ತನ್ನ ಕೈ ಹಿಡಿದು ಸೋಫಾದ ಮೇಲೆ ನಿದ್ದೆಗೆ ಚಾಯಿದ್ದ ಸಾವೇರಿಯನ್ನ ಕಂಡ್ರು. ತಾನು ಯಾರನ್ನ ಅನರ್ಹಳು ಅಂತ ಜರ್ದಿದ್ರು ಅದೇ ಹುಡುಗಿ ಇವತ್ತು ನನ್ನ ಪ್ರಾಣ ಉಳಿಸಿದಾಳೆ ಎಂಬ ಸತ್ಯ ಅವ್ರ ಮನಸ್ಸಿಗೆ ಚುಚ್ಚಿತು. ಅಷ್ಟರಲ್ಲಿ ರಣಧೀರ್ ಗಾಬರಿಯಿಂದ ಮನೆಗೆ ಓಡ್ ಬಂದ. ಸಾವೇರಿನ ಎಪ್ಸಿ ಅಮ್ಮನ ಕ್ಷೇಮ ವಿಚಾರಿಸ್ದ. ವಿಶಾರದ ದೇವಿ ಮೆಲ್ಲಗೆ ಕಣ್ಣೀರು ಹಾಕ್ತಾ ರಣಧೀರ್ನ ಕೈ ಹಿಡಿದ್ರು. ಮಗನೇ ರಣಧೀರ್, ನನ್ನ ಕ್ಷಮಿಸ್ಬಿಡು. ರಾಯಲ್ ಬ್ಲಡ್ ಸಂಪ್ರದಾಯ ಅಂತ ಅಹಂಕಾರದಲ್ಲಿದ್ದ ನನಗೆ ನಿಜವಾದ ಸಂಬಂಧಗಳ ಬೆಲೆ ಗೊತ್ತಿರಲಿಲ್ಲ. ಇವತ್ತು ಸಾವೇರಿ ಇಲ್ದಿದ್ರೆ ನಾನು ಬದುಕ್ತಿರ್ಲಿಲ್ಲ. ಅವಳು ಈ ಮಹಲ್ನ ಮಹಾರಾಣಿ ಮಾತ್ರ ಅಲ್ಲ, ಈ ಮನೆಗೆ ಬಂದ ಮಹಾಲಕ್ಷ್ಮಿ ಅಂತ ಕಣ್ಣೀರು ಸುರಿಸಿದ್ರು. ವಿಶಾರದ ದೇವಿ ಸಾವೇರಿಯನ್ನ ಹತ್ತಿರಕ್ಕೆ ಕರೆದು ಅವಳ ತಲೆ ಮೇಲೆ ಕೈ ಇಟ್ಟು ಆಶೀರ್ವದಿಸಿದ್ರು. ಇಲ್ಲಿವರೆಗೆ ನಾನು ನಿನ್ನನ್ನು ಒಬ್ಬ ಶತ್ರುವಂತೆ ನೋಡಿದೆ ಸಾವಿ, ಆದರೆ ನೀನು ನನ್ನನ್ನು ನಿನ್ನ ತಾಯಿಯಂತೆ ಪ್ರೀತಿಸಿದೆ. ಇಂದಿನಿಂದ ನೀನು ಈ ಮನೆ ಸೊಸೆ ಅಲ್ಲ, ನನ್ನ ಮೊದಲ ಮಗಳು ಅಂದರು. ಸಾವೇರಿ ಅತ್ತೆಯ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಹತ್ಲು. ರಣಧೀರ್ನ ಕಣ್ಣಲ್ಲೂ ಆನಂದ ಬಾಷ್ಪ ತುಂಬಿತು. ದೇವ್ ಮಹಲ್ನಲ್ಲಿದ್ದ ಅಹಂಕಾರದ ಕಾರ್ಮೋಡ ಸರಿದು ಪ್ರೀತಿಯ ಸೂರ್ಯೋದಯವಾಯಿತು. ಅಂದಿನಿಂದ ವಿಶಾರದ ದೇವಿ ಮತ್ತು ಸಾವೇರಿ ತಾಯಿ ಮಗಳಂತೆ ಇರೋದಕ್ಕೆ ಶುರು ಮಾಡಿದ್ರು. ವಿಶಾರದ ಅವರೇ ನಿಂತು ಸಾವೇರಿಗೆ ಅರಮನೆಯ ಜವಾಬ್ದಾರಿಗಳನ್ನು ಪ್ರೀತಿಯಿಂದ ಕಲಿಸ್ಕೊಟ್ರು. ಮಗ, ಸೊಸೆ ಮತ್ತು ಅತ್ತೆಯ ಈ ಸುಂದರ ಬಾಂಧವ್ಯ ಕಂಡು ದೇವ್ ಮಹಲ್ ನಿಜವಾದ ಸ್ವರ್ಗವಾಯಿತು. ಕೆಲವು ವರ್ಷಗಳ ನಂತರ ದೇವ್ ಮಹಲ್ ಈಗ ಮೊದಲಿಗಿಂತಲೂ ಹೆಚ್ಚು ಜೀವಂತವಾಗಿತ್ತು. ಅರಮನೆಯ ತುಂಬ ಹೂಗಳ ಸುಗಂಧಕ್ಕಿಂತ ಹೆಚ್ಚಾಗಿ ಒಂದು ಪುಟ್ಟ ಮಗುವಿನ ನಗುವಿನ ಸದ್ದು ಮೊಳಗ್ತಿತ್ತು. ಹೌದು, ರಣಧೀರ್ ಮತ್ತು ಸಾವೇರಿ ಈಗ ಒಬ್ಬ ಪುಟ್ಟ ರಾಜ್ಕುಮಾರ್ನ ತಂದೆ ತಾಯಿ. ಅವರ ಹೆಸರು ಆರ್ಯನ್ ಸಿಂಗ್ ಶೇಖಾವತ್. ರಣಧೀರ್ನ ಹೊಸ ರೂಪ. ಒಂದು ಕಾಲದಲ್ಲಿ ಹೈದರಾಬಾದನ್ನೇ ಗಡಗಡ ನಡಗಿಸ್ತಿದ್ದ ಆ ಕಿಂಗ್ ರಣಧೀರ್ ಈಗ ತನ್ನ ಮಗನ ಮುಂದೆ ಪೂರ್ತಿ ಸೋತು ಹೋಗಿದ್ದ. ಆಫೀಸ್ನಿಂದ ಮನೆಗೆ ಬಂದ ಕೂಡಲೇ ಶೂ ಕೂಡ ಬಿಚ್ಚದೆ ಆರ್ಯನನ್ನು ಎತ್ಕೊಂಡು ಇಡೀ ಮಹಲ್ ಸುತ್ತಾಡಿಸ್ತಿದ್ದ. ನಾಯಕ್ ಮತ್ತು ಆ್ಯಂಟೋನಿ ಇದನ್ನು ನೋಡಿ ನಗ್ತಾ ನಮ್ಮ ಸರ್ ಹೀಗೆ ಬದಲಾಗ್ತಾರೆ ಅಂತ ನನ್ನ ಕನಸಲ್ಲಿಯೂ ಅಂದ್ಕೊಂಡಿರಲಿಲ್ಲ ಅಂತ ಪೀಸ್ ಕೊಡ್ತಿದ್ರು. ಸಾವೇರಿ ಈಗ ಕೇವಲ ಮುಗ್ಧ ಹುಡುಗಿಯಾಗಿರಲಿಲ್ಲ, ಅವಳು ದೇವ್ ಮಹಲ್ನ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ಲು. ರಣಧೀರ್ನ ಬಿಸ್ನೆಸ್ ಮೀಟಿಂಗ್ಗಳಲ್ಲಿಯೂ ಅವಳು ಅವನಿಗೆ ಸಲಹೆ ನೀಡುವಷ್ಟು ಶಕ್ತಿಯುತಳಾಗಿದ್ಲು. ರಣಧೀರ್ ಅವಳನ್ನು ಮೈ ಲಕ್ಕಿ ಚಾಮ್ ಅಂತ ಕರೀತಿದ್ದ. ಅಂದು ಭಾನುಮತಿ ಅಜ್ಜಿ ಕೂಡ ಮಹಲ್ನಲ್ಲಿದ್ದರು. ಬಾಲ್ಕನಿಯಲ್ಲಿ ಕೂತು ಅಜ್ಜಿ ಮತ್ತು ಸಾವೇರಿ ಕಾಫಿ ಕುಡಿತಿದ್ರೆ ದೂರದಲ್ಲಿ ಗಾರ್ಡನ್ನಲ್ಲಿ ರಣಧೀರ್ ತನ್ನ ಮಗ ಆರ್ಯನ್ ಜೊತೆ ಫುಟ್ಬಾಲ್ ಆಡ್ತಿದ್ದ. ಆರ್ಯನ್ ಕೆಳಗೆ ಬಿದ್ದಾಗ ರಣಧೀರ್ ಗಾಬರಿಯಿಂದ ಓಡ್ ಹೋಗಿ ಅವನಿಗಿಂತ ಹೆಚ್ಚು ತಾನು ನೋವು ಅನುಭವಿಸ್ತಿದ್ದ. ಇದನ್ನು ನೋಡಿ ಸಾವೇರಿ ಅಜ್ಜಿಗೆ ಹೇಳಿದ್ಲು, ನೋಡಿದ್ರ ಅಜ್ಜಿ, ಆ ದಿನ ಆ್ಯಂಟೋನಿ ಬರಲಿ ಅಂತ ಹಠ ಹಿಡಿದವಳು ನಾನು. ಇಂದು ನನ್ನ ಸೂರ್ಯನೇ ಆ ಮಹಲ್ ಮತ್ತು ನಮ್ಮೆಲ್ಲರಿಗೂ ದೊಡ್ಡ ಭದ್ರತೆ. ಅಜ್ಜಿ ನಗ್ತಾ, ಪ್ರೀತಿ ಮನುಷ್ಯನನ್ನು ಎಲ್ಲಿವರೆಗೂ ಕರೆದೊಯ್ತದೆ ನೋಡಿದ್ಯಾ ಮಗಳೇ. ರಣಧೀರ್ನ ಗತ್ತು ಇಂದಿಗೂ ಹಾಗೇ ಇದೆ, ಆದರೆ ಅದು ಅವನ ಪ್ರೀತಿಯ ಕೋಟೆ ಒಳಗೆ ಮೃದುವಾಗಿಬಿಟ್ಟಿದೆ ಅಂದರು. ರಾತ್ರಿ ಮಗುವನ್ನು ನಿದ್ದೆ ಮಾಡಿಸಿ ಸಾವೇರಿ ಬಾಲ್ಕನಿಗೆ ಬಂದಾಗ ರಣಧೀರ್ ಅವಳನ್ನು ಹಿಂದಿನಿಂದ ತಪ್ಕೊಂಡ. ಸಾವಿ, ನೆನಪಿದ್ಯಾ, ಮೇಘಾಲಯದ ರೆಸಾರ್ಟ್ನಲ್ಲಿ ನೀನು ಒಬ್ಬಳೇ ಇರೋದಕ್ಕೆ ಭಯ ಅಂತ ನನ್ನ ಜೊತೆ ಬಂದಿದ್ದೆ. ಇವತ್ತು ನಿನಗೇನಾದರೂ ಭಯ ಇದೆಯಾ ಅಂತ ಕೇಳ್ದ. ಸಾವೇರಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಇಲ್ಲ ಸೂರ್ಯ, ಯಾಕಂದರೆ ನೀವು ನನ್ನ ಜೀವನದ ಪ್ರತಿಯೊಂದು ಕತ್ತಲನ್ನು ನಿಮ್ಮ ಪ್ರೀತಿಯಿಂದ ಬೆಳಗಿದ್ದೀರಾ. ಇಂದು ನಾವಿರೋ ಈ ದೇವ್ ಮಹಲ್ ಕೇವಲ ಕಲ್ಲುಗಳ ಅರಮನೆಯಲ್ಲ, ಇದು ನಮ್ಮ ನಂಬಿಕೆ ಮತ್ತು ಪ್ರೀತಿಯ ಪವಿತ್ರ ತಾಣ ಎಂದ್ಲು. ರಣಧೀರ್ ಅವಳ ಹಣೆಗೆ ಮುತ್ತಿಟ್ಟು ಚಂದ್ರನ ಸಾಕ್ಷಿಯಾಗಿ ಹೇಳ್ದ, ನಮ್ಮ ಈ ಪ್ರೇಮ ಕತೆ ಇಂದಿಗೆ ಮುಗಿಯೋ ಕತೆ ಅಲ್ಲ ಸಾವಿ, ಇದು ಮುಂದಿನ ತಲೆಮಾರುಗಳಿಗೂ ಸೂರ್ಯ ಸಾವೇರಿಯ ಅಮರ ಪ್ರೇಮವಾಗಿ ಉಳಿಯುತ್ತೆ. ಇದಿಷ್ಟು ನಮ್ಮ ಸಾವೇರಿ ರಣಧೀರ್ನ ಚಾಲೆಂಜಸ್ ಹಾಗೆ ಪ್ರೀತಿಯ ಕಥೆಯಾಗಿತ್ತು. ಸೊ ನೆಕ್ಸ್ಟ್ ಕತೆಗೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್, ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.